ಪುಣ್ಯಾತ್ಮರಾದಂಥ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ಮಿತ್ರರಾದಂಥ ವಿಠ್ಠಲಣ್ಣ ಬಡಿಗೇರವರನ್ನ, ಹನುಮಂತಣ್ಣ ಸಣ್ಣಕ್ಕಿನವರನ್ನ, ಹನುಮಂತಣ್ಣ ಕುರಿಯವರನ್ನ, ತುಕಾರಾಮ್ ಆದರ್ ಸರ್ ಅವರನ್ನ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿಕೊಳ್ಳುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ನಮ್ಮ ಕಾಂಗ್ರೆಸ್ ಮುಖಂಡರು, DSS ರಾಜ್ಯ ಸಂಚಾಲಕರಾದಂಥ ಮಹೇಶ್ ಐಹೊಳೆ ಅವರೇ, ಹಿರಿಯರಾದಂಥ ಸಂತರಾಮಣ್ಣ ಹಲಗೆ ಅವರೇ, ನಮ್ಮೂರಿನ ಹಿರಿಯರು ಗಣ್ಯರು ಆದಂಥ ಮಾರುತಿ ಮಾದರ್ ಅವರೇ, ರಾಯಬಾಗ್ ತಾಲೂಕಾ DSS ಅಧ್ಯಕ್ಷರಾದಂಥ ಸಂಜು ಮಾಂಗ್ ಅವರೇ, ಗೋಕಾಕ್ ತಾಲೂಕಾ DSS ಅಧ್ಯಕ್ಷರಾದಂಥ ನಮ್ಮ ಆತ್ಮೀಯರಾದಂಥ ಹಲಗೆ ಅವರೇ, ಮೂಡಲ್ಗಿಂದ ಆಗಮಿಸಿದ DSS ಅಧ್ಯಕ್ಷರಾದಂಥ ತುಕಾರಾಮ್ ಆದರ್ ಅವರೇ, ಹಾಗೂ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದಂಥ ವಿನೋದ್ ಗಸ್ತೆ ಅವರೇ, ನಮ್ಮ ರಾಯಬಾಗ್ ತಾಲೂಕಾ ಉಪಾಧ್ಯಕ್ಷರಾದಂಥ ಕರಿಯಪ್ಪ ಮಾಂಗ್ ಅವರೇ, ಹಾಗೂ ಮೂಡಲ್ಗಿ ತಾಲೂಕು ಉಪಾಧ್ಯಕ್ಷರಾದಂಥ ವಿಠ್ಠಲ್ ಹಾದಿಮನಿ ಅವರೇ, ರಾಕೇಶ್ ಮೇತ್ರಿ ಅವರೇ, ಮುಂದು ತೇರ್ದಾಳ್ ಮತಕ್ಷೇತ್ರದಿಂದ ಆಗಮಿಸಿದ ಭೀಮ್ಸಿ ದೊಡವಾಡ ಅವರೇ, ಶಂಕರ್ ದೊಡವಾಡ ಅವರೇ, ಹಾಗೂ ನಮ್ಮ ಮತ್ತೊಬ್ಬ ದೊಡವಾಡ ಸಹೋದರರೇ, ಇಲ್ಲಿ ಆಗಮಿಸಿದ ತಿಮ್ಮಾಪುರ ಸಾಹೇಬರನ್ನು ಯಾವುದೇ ಕಾರಣಕ್ಕೆ ಮಂತ್ರಿ ಸ್ಥಾನದಿಂದ ವಜಾ ಮಾಡಬಾರ್ದು. ಯಾಕಂದ್ರೆ ತಿಮ್ಮಾಪುರ ಸಾಹೇಬರು ಉತ್ತರ ಕರ್ನಾಟಕದ ಒಂದು ಶಕ್ತಿ, ಒಬ್ಬ ಧೀಮಂತ ನಾಯಕರವರು. ಸುಮಾರು 30 ವರ್ಷಗಳ ಕಾಲ ರಾಜಕೀಯದಲ್ಲಿ ತಮ್ಮ ಜೀವನವನ್ನು ಕಳೆದು ಎಲ್ಲ ಜನರಿಗೆ ತಮ್ಮ ಮತಕ್ಷೇತ್ರಕ್ಕೆ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಿಗೆ, ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು, ಬೆಳಗಾವಿ ಜಿಲ್ಲೆ ಆಗಿರ್ಬೋದು, ಬಿಜಾಪುರ ಜಿಲ್ಲೆ ಆಗಿರ್ಬೋದು, ಅದು ಅಲ್ಲದೆ ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆದಂಥ ಪರಿಶ್ರಮದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂಥ ಹಿರಿಯ ಮುತ್ಸದ್ದಿ ಜೀವಿ ಅವರು. ಅದಕ್ಕಾಗಿ ವಿಜೇಂದ್ರ ಅವರು ಮಾತಾಡ್ತಾರೆ, ಅಶೋಕ್ ಅವರು ಮಾತಾಡ್ತಾರೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ನಮ್ಮೆಲ್ಲರ ನಾಯಕರು ಆದಂಥ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ಕಾರಣಕ್ಕೆ ಕೂಡ ತಿಮ್ಮಾಪುರ ಸಾಹೇಬರನ್ನ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬಾರದು ಅಂತ ಹೇಳಿ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆಯ ಸಮುದಾಯದ ಹಾಗೂ ಕಾಂಗ್ರೆಸ್ ಮುಖಂಡರು ಕೂಡಿ ಇವತ್ತು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆ ನಾಯಕ ನಮಗೆ ತುಂಬಾ ಬೇಕು, ಅವರಿಂದ ತುಂಬಾ ಕೆಲಸ ಕಾರ್ಯಗಳು ಇನ್ನೂ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಸರ್ಕಾರದಲ್ಲಿ ಹಾಗೂ ಕ್ಯಾಬಿನೆಟ್ ನಲ್ಲಿ ಇರಬೇಕಂತಕ್ಕಂಥ ಬೇಕನ್ನು ಇವತ್ತು ವ್ಯಕ್ತಪಡಿಸಿ ಎಲ್ಲರ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಅದು ಅಲ್ಲದೆ ಬಿಜೆಪಿ ನಾಯಕರಾದಂಥ ಮಾನ್ಯ ವಿಜೇಂದ್ರ ಅವರು, ಆರ್ ಅಶೋಕ್ ಸಾಹೇಬರಿಗೆ ಈ ಮೂಲಕ ಸಮುದಾಯದವ್ರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಒಂದು ವಿನಾಕಾರಣದಿಂದ, ಬೇಕಾದ ಕಾರಣ ಅಲ್ಲ ಬೇಡಾದ ಕಾರಣವನ್ನು ಹಚ್ಚಿ ನೀವು ತಿಮ್ಮಾಪುರ ಸಾಹೇಬನ ಮೇಲೆ ಅಲಿಗೇಷನ್ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲರೂ ಸಮುದಾಯದ ಒಂದು ಕೋಪಕ್ಕೆ ಬಲಿಯಾಗ್ತೀರಿ, ನಿಮ್ಮ ಪಕ್ಷ ಬಲಿಯಾಗ್ತದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ನೀವು ಈ ಒಂದು ಹಗರಣದಲ್ಲಿ ತಿಮ್ಮಾಪುರ ಹೆಸರನ್ನು ತೆಗೆದುಕೊಳ್ಳುವುದು ಸೂಕ್ತ ಅಲ್ಲ. ಮುಂದಿನ ದಿನಮಾನದಲ್ಲಿ ಅವರ ಹೆಸರನ್ನು ತಾವು ತೆಗೆದುಕೊಳ್ಳಬಾರದು. ಯಾರು ತಪ್ಪು ಮಾಡಿರ್ತಾರೋ ಅವರು ಬಲಿಯಾಗಲಿ, ತಪ್ಪು ಮಾಡದೇ ಇರೋರು ಈ ವಿಷಯಕ್ಕೆ ಬಲಿಯಾಗಬಾರದು. ಆ ನಿಟ್ಟಿನಲ್ಲಿ ಸಮುದಾಯಕ್ಕೆ ನೀವೇನಾದರೂ ಒಬ್ಬರನ್ನ ಮಂತ್ರಿ ಸ್ಥಾನವನ್ನು ವಜಾಗೊಳಿಸಿ ಅಂತ ಹೇಳಿ ಕೇಳುವುದು ತುಂಬಾ ತಪ್ಪು. ಅದೆಲ್ಲ ಸಮುದಾಯ ನೋಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ನೀವು ಮಾಡೋ ತಪ್ಪಿನಿಂದ ನಿಮ್ಮ ಪಕ್ಷ ಆ ನೋವನ್ನು ಅನುಭವಿಸುತ್ತೆ ಅಂತಕ್ಕಂಥ ಮಾತನ್ನ ಈ ಮೂಲಕ ತಮ್ಮಲ್ಲಿ ಹೇಳಿ ಕರ್ನಾಟಕದ ಎಲ್ಲ ಜಿಲ್ಲೆಯ ಮಾದಿಗರು ತಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ದಯವಿಟ್ಟು ಈ ಎಚ್ಚರಿಕೆಯನ್ನು ತಾವು ಗಮನಿಸಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ. ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದವರು ಒಗ್ಗಟ್ಟಾಗಿ ತಿಮ್ಮಾಪುರ ಸಾಹೇಬರ ಪರವಾಗಿ ನಿಲ್ತೀವಿ, ಅವರಿಗೆ ಶಕ್ತಿಯನ್ನು ತುಂಬುತ್ತೀವಿ ಅಂತಕ್ಕಂಥ ಮಾತನ್ನ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯಕ್ಕೆ ಹೇಳಲು ನಾನು ಇಷ್ಟಪಡ್ತೀನಿ ಅಂತಕ್ಕಂಥ ಮಾತನ್ನು ಈ ಮೂಲಕ ತಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ.